ಈ ಒಂದು ರೈಡ್ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರ ಟ್ರಸ್ಟ್. ಹರಿ ಓಂ, ನಮಸ್ತೆ ಎಲ್ರಿಗೂ. ಸೊ ದಿನ 6 ಬೇಸಿಕ್ಸ್ಗೆ ನಿಮಗೆಲ್ಲರೂ ಸ್ವಾಗತ. ಇವತ್ತು ನಾವು ಮಠದಲ್ಲಿದ್ದೀವಿ, ಗದಗ ಮಠದಲ್ಲಿ. ಇವಾಗ ಬ್ರಷ್ ಮಾಡುವ ಅಂತ ಬಂದಿದ್ದೀನಿ ಇಲ್ಲಿ. ಸೊ ಇಲ್ಲೇ ಹೊರಾಂಗಣದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ರಷ್ ಮಾಡುವ ಬನ್ನಿ, ಸರಿ ಬ್ರಷ್ ಮಾಡುವ. ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಮಠದಲ್ಲಿ ಹೇಳು. ಸೊ ಇವಾಗ ನೀವು ಮಹಾರಾಷ್ಟ್ರ ಎಡಗಡೆ ಆಗುತ್ತೆ. ಹಾಂ ಸರ್, ಇದು ಬಲಗಡೆ ಮಹಾರಾಷ್ಟ್ರ ಹೋಗ್ಬಿಡ್ಬೇಕು. ಥ್ಯಾಂಕ್ ಯು ಸರ್. ಈ ಕಡೆ ಇದು ತ್ರಂಬಕೇಶ್ವರ ಬರ್ತಲ್ಲ, ತ್ರಂಬಕೇಶ್ವರ ಹೊರಗೆ ಬಂದು ಬಟ್ಟಿಂದ ಸ್ಟೇಟ್ ಇದು ತೋರಿ ಇಲ್ಲೇ ಸಬ್ಜಲ್ಪುರ ಅಂತ. ಸಬ್ಜಲ್ಪುರ ರತ್ನಗಿರಿ ಔರಂಗಾಬಾದಿಂದ ಸ್ಟೇಟ್ UPಗೆ ಹೋಗ್ತಾರೆ. ಅಲ್ಲಿಂದ 180 ಕಿಲೋಮೀಟ್ರ್ ಆಗುತ್ತೆ. ಸರಿ ಸರ್, ಥ್ಯಾಂಕ್ಸ್ ಸರ್. ಬರ್ತೀವಿ, ಲೇಟ್ ಆಗುತ್ತೆ. ಇದ್ದೀವಿ, ಹುಡುಗರೆಲ್ಲ ಇದ್ದಾರೆ. ಹೇಳ್ರಿ, ಹೊರಡುವ ಬನ್ನಿ. ನಿನ್ನೆ ತಿಂಡಿ ತಿಂದಿದ್ವಲ್ಲ, ಅದೇ ಹೋಟೆಲಲ್ಲಿ ಟೀ ಕುಡಿತಾ ಇದ್ದೀವಿ. ಅವರು ಹೋಟ್ಲಲ್ಲಿ ಬಂದು ಮಾತಾಡಿದ್ದೀವಿ. ಹರಿ ಓಂ, ನಮಸ್ತೆ. ನಾವಿವತ್ತು ಗದಗ ಜಿಲ್ಲೆಗಿದ್ದೀವಿ. ಇಲ್ಲೊಂದು ಇಡ್ಲಿ ಅಂಗಡಿ ತುಂಬಾ ಫೇಮಸ್ಸು. ಇವರು ಅಣ್ಣರ ಹೆಸರು ಸುರೇಶ್ ಅಣ್ಣ ಅಂತೇಳಿ. ನಾವು ನಿನ್ನೆ ಸಂಜೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ ಇಲ್ಲಿ ಬಂದಾಗ ನಮ್ಮ ಆರೋಗ್ಯನ ವಿಚಾರಿಸಿ ನಮಗೆ ಉಪಹಾರದ ವ್ಯವಸ್ಥೆನ ಇವತ್ತಿನ ದಿನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ರಾಮ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅವರು ಕೂಡ ರಾಮನ ಭಕ್ತ ಅಂತೆ. ತುಂಬಾ ಸಹಾಯ ಮಾಡಿದರು. ಅದನ್ನೆಲ್ಲ ನಮಗೆ ಹೋಗಿ ಕೇಳಿ ನಾವು ನಂಬರೆಲ್ಲ ಇಸ್ಕೊಂಡು ಅವರಿರೋ ಅಧ್ಯಕ್ಷ ಸಂಘದಕ್ಕೆಲ್ಲರಿಗೂ ಕಾಲ್ ಮಾಡಿ ನಾವು ಹೋಗೋದ ಬಗ್ಗೆ ತುಂಬಾ ಕೇರ್ ಮಾಡಿದರು. ಇಂಥ ವ್ಯಕ್ತಿಗಳು ಈ ಥರದಲ್ಲಿ ಸಿಗೋದು ಅಪರೂಪ. ತುಂಬಾ ಖುಷಿ ಆಯಿತು ಕೇಳಿ. ಸರ್ ನಮಸ್ತೆ. ಏನಾದ್ರು ನಿಮ್ಮ ಮಾತಾಡಿ ಒಂದೆರಡು ಮಾತು ರಾಮನ ಬಗ್ಗೆ. ಏನಿಲ್ರಿ, ಹಿಂದೂ ಹೊತ್ತು ಉಳಿಬೇಕಂದ್ರೆ ಎಲ್ಲರೂ ಹಿಂದೂದ್ದು ಇದು ಮಾಡಿರಿ, ಸಂಸ್ಕೃತಿ ಬೆಳೆಸ್ರಿ, ಹುಡುಗರಿಗೆ ಮೊಬೈಲ್ ಕೊಡೋದು ಕಮ್ಮಿ ಮಾಡಿರಿ. ರಾಮಂದು ಬಟ್ ಹಿಂದೂ ದೇವ್ರದ್ದು ಸ್ವಲ್ಪ ಎಲ್ಲ ಇದು ಮಾಡಿರಿ. ಇಲ್ಲಾಂದ್ರೆ ನಾವು ಇನ್ನೂ ಹಿಂದೂ ಧರ್ಮ ನಮ್ದು ಉಳಿಲಿಲ್ಲ ಅಂದ್ರೆ ಇದು ಮಾಡಿಲ್ಲ ಅಂದ್ರೆ ಉಳಿಯೋದು ಭಾಳ ಕಷ್ಟ ಆಗುತ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಆರಾಮ್ ಫೋನ್ ಮಾಡ್ತೀವಿ. ನಾನು ಅಯೋಧ್ಯೆ ರೀಚ್ ಆದಾಗ ಎಲ್ಲ ಕಡೆ ಫೋಟೋ ಎಲ್ಲ ಸಿಗುತ್ತೆ. ಈಗ ರೈಟ್ ಹೋಗ್ಬಿಟ್ರೆ ಸೀದಾ ರೋಡ್ ಬರಾನಿ. ಸೊ ಬನ್ನಿ, ಬಿಟ್ಟಿದ್ದೀವಿ ಮಠನ, ಹೋಗ್ತಾ ಇದ್ದೀವಿ ಮುಂದಕ್ಕೆ. ಸೊ ಇವತ್ತು ಬಾದಾಮಿ ಗಣೇಶನ ದೇವಸ್ಥಾನ ಹಿಡಿಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡುವ ಎಷ್ಟಾಗುತ್ತೋ ಗೊತ್ತಿಲ್ಲ. ಇಲ್ಲಿಂದ 70 ಕಿಲೋಮೀಟ್ರ್ ಐತಂತೆ. ಸೊ ನೋಡುವ 70 ಕಿಲೋಮೀಟ್ರು ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಮತ್ತು ಈ ಒಂದು ವೀಡಿಯೋಸ್ ಗೊತ್ತಿಲ್ಲ ಏನಾಗುತ್ತೆ. ಮತ್ತು ಈ ಒಂದು ರೈಡ್ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರು ಟ್ರಸ್ಟ್ ಬೆಂಗಳೂರು, ಶ್ರಮದ ಒಂದು ಅಂಶ ಧರ್ಮಕ್ಕಾಗಿ, ಹಾಗೂ ಮೈಸೂರಿನ ಹಿಂದೂ ಕಾರ್ಯಕರ್ತರು ಸಂಕಷ್ಟಕ್ಕೆ ಆರ್ಥಿಕ ನೆರವು ಅಂತ. ಸೊ ಈ ಒಂದು ಯಾತ್ರೆಗೆ ಸ್ಪಾನ್ಸರ್ ಮಾಡಿರೋದು. ಫೇಸ್ಬುಕ್ ಪೇಜ್ ಕೂಡ ಇದೆ, ಸೇವಾ ಕನ್ನಡಿಗರು ಟ್ರಸ್ಟ್ ಅಂತ. ಸೊ ಹೋಗಿ ನೀವು ಕೂಡ ವಿಸಿಟ್ ಕೂಡ ಮಾಡ್ಬೋದು, ಅವ್ರದ್ದು ಫಾಲೋನು ಕೂಡ ಮಾಡ್ಕೋಬೋದು, ನನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಬನ್ನಿ ಹೋಗುವ. ಇದೇ ಹೋಗ್ತಾ ಕುರಿಗಳು ಎಲ್ಲ ಇದ್ದವು, ಹಂಗೆ ಕುದುರೆ ಕಾಣ್ತಿದ್ದವು. ಹೆಂಗಿದೆ ನೋಡಿದ್ರೆ ಒಳ್ಳೆ ಸಾಕತ್ತಾಗಿದೆ ಕುದುರೆ. ಇಲ್ಲೊಂದಿದೆ, ಆಮೇಲೆ ಆ ಕಡೆಗೆ ಒಂದಿದೆ. ಅದು ಕುದುರೆನೇ ಅದು. ಆಮೇಲೆ ಅಲ್ಲಿ ವೈಟ್ ಇದಾವೆ ನೋಡಿ ಮುಂದ್ಗಡೆ. ಸೊ ಅಲ್ಲಿಗೂ ಹೋಗುವ. ಇದೊಳಗೆ ನನಗೆ ಇಷ್ಟ ಆಯಿತು. ವೈಟ್ ಹೇಗಿದೋ ಹತ್ರಕ್ಕೆ ನೋಡಿಲ್ಲ. ಸೊ ಗದಗದಿಂದ ಒಂದು 5-6 ಕಿಲೋಮೀಟ್ರ್ ಬಂದ್ವಿ. ಚೆನ್ನಾಗಿದೆ ಕುದುರೆ, ಒಂಥರ ಫೀಲು. ವೆದರ್ ಎಲ್ಲ ಚೆನ್ನಾಗೈತಿ ಇವತ್ತು. ವೈಟು ಸಖತ್ತಾಗಿದ್ದಾವೆ. ಕುರಿಗಳ ಜೊತೆಗೆ ಕುದುರೆನೂ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದ್ದಾವೆ ವೈಟು. ಇದಾವ. ಅಲ್ಲೊಂದಿದೆ, ಅಲ್ಲಿ ಮರಿ ಇದೆ ಸಣ್ಣದು.
ಕುರಿಗಳು ಎಲ್ಲ ಚೆನ್ನಾಗಿ ಒಂಥರ ಇದೆಲ್ಲ ಜಾಸ್ತಿ ಕುರಿಗಳನ್ನೇ ಸಾಕೋದು. ನಾವು ಕುರಿಗಳನ್ನೇ ಜಾಸ್ತಿ ನೋಡಿದ್ದು ಬಂದಮೇಲೆ. ಕುದುರೆಗಳೆಲ್ಲ ನೋಡಿರಲಿಲ್ಲ, ಇದೇ ನೋಡಿದ್ದು. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿದೆ ವೈಟು, ಅದಕ್ಕಿಂತ ಚೆನ್ನಾಗಿದ್ದಾವೆ. ಸೊ ಬನ್ನಿ ಬಾದಾಮಿ ಹೋಗ್ಬೇಕು ಇವತ್ತು. ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಹಿಂದ್ಗಡೆ ಲಾಸ್ಟಲ್ಲಿ. ಬೇಗ ಬೇಗ ಬಂದುಬಿಟ್ಟೆ. ಅದು ಯಾರು ಕಾಲ್ ಮಾಡ್ದಂತ ಫೋನ ಮಾತಾಡ್ಕೊಂತ ನಿಧಾನಕ್ಕೆ ಬರ್ತಾ ಇದ್ದಾರೆ. ಹೋಗುವ. ಸ್ಟಾಪ್ ಹಾಕಿದ್ದೀವಿ. ಸೊ ಇದು ಪೌಡ್ರ್ ಕೊಟ್ಟಿದ್ದಾರಲ್ಲ ಡಾಕ್ಟ್ರದ್ದು, ಸೊ ಪೌಡ್ರನ್ನ ಬಾಟ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ ನೀವು ವಾಟ್ರಲ್ಲಿ. ಸೊ ಹೋಗ್ಬೇಕು, ಬ್ರಷ್ ತಗೊಂಡು ಹೋಗುವ. ವೆದರು ಚೆನ್ನಾಗಿದೆ ಇವತ್ತು, ಏನು ಬಿಸ್ಲತ್ತಿಲ್ಲ. ನೋಡುವ ಮುಂದೆ ಏನಾಗುತ್ತೆ. ನಾವು ನಿನ್ನೆ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಸೂರ್ಯಕಾಂತಿ ಸ್ವಲ್ಪ ಕಡಿಮೆ. ಇವತ್ತು ಅತಿ ಹೆಚ್ಚು ನಮಗೆ ಕಾಣಿಸ್ತಾ ಇರೋದು ಹೆಸರು ಕಾಳು ಬರ್ತಾವಲ್ಲ, ಅವೇ ಹೆಸರು ಕಾಳು ಅತಿ ಹೆಚ್ಚು ಇವತ್ತು ಕಾಣಿಸ್ತಾ ಇದ್ದಾವೆ. ಸೂರ್ಯಕಾಂತಿನೂ ಕಾಣಿಸ್ತದೆ, ಜೋಳನೂ ಕಾಣಿಸ್ತಾ ಇದ್ದಾವೆ ಕಡಿಮೆ. ಆದರೆ ನಿನ್ನೆ ಕಂಪೇರ್ ಮಾಡ್ಕೊಂಡ್ರೆ ತೀರಾ ಕಡಿಮೆ. ಸೊ ಇವತ್ತು ಹೆಸರು ಕಾಳು ಜಾಸ್ತಿ ಕಾಣ್ತಾ ಇದೆ. ದಿನಕ್ಕೂ ಏನೋ ಒಂದೊಂಥರ ಬೇರೆ ಬೇರೆ ಥರ ಬೆಳೀತಾ ಹೋಗ್ತಾ ಇದ್ದಾರೆ. ನೋಡುವ ನಾಳೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಅದನ್ನು ಎಲ್ಲ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಮೊನ್ನೆ ಬರ್ತಾ ಜೋಳ ಜಾಸ್ತಿ ಕಂಡ್ವು, ಆಮೇಲೆ ನಿನ್ನೆ ಸೂರ್ಯಕಾಂತಿ ಜಾಸ್ತಿ ಕಂಡ್ವು, ಆಮೇಲೆ ಇವತ್ತು ಹೆಸ್ರು ಕಾಳು ಜಾಸ್ತಿ ಕಾಣ್ತಾ ಇದ್ದಾವೆ. ನೋಡುವ ನಾಳೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಸೊ ಇನ್ನೂ ಸ್ವಲ್ಪ ದೂರ ಬಂದು ಮತ್ತೊಂದು ಸ್ಟಾಪ್ ಹಾಕಿದ್ವಿ. ಸೊ ಇಲ್ಲೆಲ್ಲ ಒಂದು ಹೊಲದಲ್ಲಿ ಹೆಸರುಕಾಯಿ ಬೆಳೆ ಬೆಳೆದಿದ್ದಾರೆ. ಸ್ವಲ್ಪ ತಿನ್ನೋಣ ಅಂತ ಎನರ್ಜಿ ಬೂಸ್ಟರು ಬೆಳಗ್ಗೆ ಹೇಳಿ, ಅದಕ್ಕೆ ಒಂದು 4 ಕಿತ್ಕೊಂಡ್ಬಂದಿನಿ. ಸೊ ಮತ್ತೆ ಇಲ್ಲಿ ನಾನು ಅವಲೇ ಹೇಳ್ದಂಗೆ ಹೆಸ್ರು ಕಾಳು ಜಾಸ್ತಿ. ನಿನ್ನೆ ನೋಡಿದ್ರೆ ಸೂರ್ಯಕಾಂತಿ ಜಾಸ್ತಿ ಇದ್ವು. ಹೆಸರುಕಾಯಿ ಜಾಸ್ತಿ ಬೆಳೀತಾ ಇದ್ದಾರೆ. 4 ಕಿತ್ಕೊಂಡಿದ್ದೀವಿ. ರೈತರು ಈ ಹೊಲ್ದಾರ ಬೇಜಾರಾಗಬೇಡ್ರಿ. ನಿನ್ನೆ ಸಿಕ್ಕಿತ್ತಲ್ಲ ಪ್ಲ್ಯಾಂಟು, ಅದೇ ಥರ ಇನ್ನೊಂದಿದೆ. ಇದು ಫ್ಯಾನಿಂದು, ವಿಂಡ್ ಫ್ಯಾನಿಂದು. ನೀವು ನೋಡಿ ಮೇಲೆ ಇರುತ್ತಲ್ಲ ವಿಂಡ್ ಫ್ಯಾನ್ ಮೇಲೆ, ಅದು ಇದು ಬುರುಳ್ಡೆ. ಅವು ಸ್ಟ್ಯಾಂಡ್ಗಳು, ಅಲ್ಲಿರೋ ರೆಕ್ಕೆ ಅಲ್ಲಿ ಹಿಂದ್ಗಡೆ ಲಾರಿಯಲ್ಲಿ ಲೋಡ್ ಆಗಿದಾವಲ್ಲ ನೋಡಿ, ಸಖತ್ ದೊಡ್ಡವಿದೆ ಮಾತ್ರ. ನೋಡೋಕೆ ಅಲ್ಲಿ ಮೇಲಿಂದ ಇಟೇಟ್ ಕಾಣ್ತವೆ, ಹತ್ರಕ್ಕೆ ಬಂದು ನೋಡಿದ್ರೆ ಗೊತ್ತಾಗೋದು ರಿಯಾಲಿಟಿ ಏನು. ನಾನು ಅಲ್ಲಿ ಮೇಲಿದ್ದು ಒಂದು ಮಿನಿ ಫಾರ್ಚುನರ್ ರೇಂಜಿಗೆ ದೊಡ್ಡದಿರ್ಬೋದೇನೋ ಅಂದ್ಕೊಂಡಿದ್ದೆ. ಇದು ನೋಡಿ ಗುರು, ಇದು ಆನೆಗೇನೋ ದೊಡ್ಡದಾಗಿದ್ದು. ಏ ಅಪ್ಪ ದೇವ್ರೆ, ಸಕ್ಕ ದೊಡ್ಡವಿದಾವೆ. ಇದೆಲ್ಲ ಹೆಂಗೆ ಕ್ಯಾರಿ ಮಾಡ್ತಾರೆ, ಹೆಂಗೆ ನಿಲ್ಲಿಸ್ತಾರೆ? ಅಯ್ಯೋ ದೇವ. ಎಲ್ಲರೂ ಮುಂದೆಲ್ಲರೂ ನಿಲ್ಸೋದೇನಾರು ಸಿಕ್ಕಿರೆ ನೋಡೋಕೆ ಚೆನ್ನಾಗಿದೆ, ಹೆಂಗೆ ಎತ್ತುತ್ತಾರೆ ಅನ್ನೋದು. ಕ್ರೇನ್ ಇದೆ, ದೊಡ್ಡ ಕ್ರೇನ್ ಇದೆಯಲ್ಲ. ಸೊ ಅಷ್ಟೊಂದು ಹೈಟಲ್ಲಿ ಇರುತ್ತಲ್ಲ, ಅದು ಹೈಟಿಗೆ ಹೆಂಗೆ ತಾನೋಗ್ತಾರೆ ನನಗೆ ಅದೇ ಡೌಟು. ಆ ಫ್ಯಾನ್ ಹೈಟಿಗೆ ಹೆಂಗೆ ತಾನೋಗ್ತಾರೆ ಅನ್ನೋದು ನೋಡಬೇಕು. ಯಾವಾದ್ರು ಕನ್ಸ್ಟ್ರಕ್ಷನ್ ನಡೀತಿದ್ರೆ ಒಳ್ಳೇದು, ನೋಡೋಕೆ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಲೈಫಲ್ಲಿ. ಅದ್ರ ಮೇಲ್ಗಡೆ ಒಂದು ಸತಿ ಹೋಗ್ಬೇಕು ನಾನು, ಅದೇ ಒಂದು ಖುಷಿ. ಮೇಲ್ಗಡೆ ಅದ್ರೊಳಗಡೆ ಎಲ್ಲ ಹೆಂಗಿರುತ್ತೆ, ಏನಿರುತ್ತೆ ಅನ್ನೋದೊಂದು ಎಲ್ಲ ನೋಡಿ ತಿಳ್ಕೋಬೇಕು ಅಂತ ಆಸೆ. ಗೊತ್ತಿಲ್ಲ. ಬಾದಾಮಿನ 50 ಕಿಲೋಮೀಟ್ರ್ ಐತೆ, ಹೋಗುವ. ವೆದರು ಸ್ವಲ್ಪ ಓಕೆ ಇವತ್ತು ಏನು ಅಷ್ಟೊಂದು ಬಿಸಿಲಿಲ್ಲ. ಬನ್ನಿ ಹೋಗುವ. ಮತ್ತು ನೀವೆಲ್ಲ ನಿಮ್ಮ ಒಂದು ಸೈಕಲ್ ಯಾವ ಬ್ರ್ಯಾಂಡು ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ರಲ್ಲ. ನಮ್ಮ ಒಂದು ಸೈಕಲ್ ಬ್ರ್ಯಾಂಡ್ ಬಂದ್ಬಿಟ್ಟು 91 ಅಂತ. ಸೊ KTMದು ಸಬ್ ಬ್ರ್ಯಾಂಡ್ ಆಗಿರುತ್ತೆ ಇದು. ಸೊ 2 ಸೈಕಲ್ ಅಷ್ಟೇ 91 ಕಂಪ್ನಿದೆ. ಸೊ ಇಲ್ಲಿವರೆಗೂ ಒಂದು 400 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀವಿ, ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ಸೊ ಇನ್ನು ಮುಂದಕ್ಕೂ ಬರೋದು ಬೇಡ ಅಂತ ಅಂದ್ಕೊಳ್ತೀವಿ. ನಮ್ಮ ಇಂಡಿಯನ್ ಬ್ರ್ಯಾಂಡ್ ಇದು, ಟ್ರಸ್ಟೆಡ್ಡು. ಹಾಗಾಗಿ ಇವೇ ಬೇಕು ಅಂತ ಇದೇ ಗೇರ್ ಸೈಕಲ್ನ ಪರ್ಚೇಸ್ ಮಾಡಿದ್ದೀವಿ. ಸಖತ್ತಾಗಿದೆ. ತುಂಬಾ ಒಳ್ಳೆಯ ಗುಣಮಟ್ಟಗಳಿದ್ದಾವೆ. 2 ಅಷ್ಟೇ, 2 ತುಂಬಾ ಚೆನ್ನಾಗಿದೆ. ಟ್ರಸ್ಟೆಡ್ ಬ್ರ್ಯಾಂಡು. ಕಲರ್ ಚೂಸ್ ಮಾಡಿದ್ದೆ ಗ್ರೀನ್ ಅಂತ, ನಾನು ಗ್ರೀನ್ ಲವರು. ಹಾಗಾಗಿ ಇದರಲ್ಲಿ ಒಂದು ಚಿರತೆ ಒಂದು ಸಿಂಬಲ್ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪಂಟರ್ ಅಂತ ಇದ್ರ ಹೆಸರು. ಸ್ಟೈಲಿಶ್ ಸ್ಮಾರ್ಟ್ ಆಗಿದೆ, ಚಿರತೆ ಥರನೇ ಆ್ಯಕ್ಟಿವಲ್ ಇದೆ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು KTM. ತುಂಬಾ ಒಳ್ಳೆ ಗುಣಮಟ್ಟದ ಕಂಪ್ನಿ, ತುಂಬ ಚೆನ್ನಾಗಿದೆ. ಸೈಕಲ್ ಮಾತ್ರ ಅಲ್ಟಿಮೇಟ್ ಆಗಿದೆ. 2 ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಪರ್ಚೇಸ್ ಮಾಡೋದಾದರೆ ಮಾಡ್ಬೋದು. ಎಲ್ಲ ಒಂದು 91 ಸ್ಟೋರಲ್ಲಿ ಸಿಗುತ್ತೆ. ಎಲ್ಲ ಒಂದು ಸೈಕಲ್ ಶಾಪಲ್ಲೂ ಆರ್ಡ್ರ್ ಹೇಳಿದ್ರೆ ಸಿಗುತ್ತೆ ನಿಮಗೂ ಕೂಡ. ಇವಾಗ ಆನ್ ದ ವೇ ಹೋಗ್ತಾ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಸೊ ಇನ್ನೊಂದು 48 ಕಿಲೋಮೀಟ್ರೇನೋ ಇದೆ ಬಾದಾಮಿ. ಸೊ ಹೋಗಬೇಕು.
ಹೋಗುವ. ಗಾಯ್ಸ್, ಈ ವಿಂಡ್ ಫ್ಯಾನ್ನ ಎತ್ತಿಡ ಅಂತ ಕ್ರೇನ್ ನೋಡ್ಬೇಕಂತ ಕೇಳ್ತಿದ್ನಲ್ಲ, ಇಲ್ಲಿದೆ ನೋಡಿ. ಎಷ್ಟು ದೊಡ್ಡದಿದೆ ಅಂದರೆ ಬಾಬಾ ಸಕ್ಕತ್ತಿದೆ. ಅಲ್ಲೆಲ್ಲ ಫುಲ್ ಇನ್ನೂ ಮುಂದಕ್ಕಿದೆ, ಅದು ಕಾಣ್ತಿಲ್ಲ ಅನ್ಸುತ್ತೆ. ಐ ಥಿಂಕ್ ಅಡ್ಡ ಇದೆ ಮರ. ಇದೆಲ್ಲ ಸಖತ್ ಹೈಟ್ ಇದೆ, ಇಲ್ಲಿ ನೋಡೋಕೆ ಹಿಂಗೆ ಕಾಣ್ಬೋದು. ಚೆನ್ನಾಗಿದೆ ಮತ್ತು ಸಖತ್ ದೊಡ್ಡದು ಕ್ರೇನ್. ಹಾಂ ತಗೊಂಡಿದ್ದು ಅಲ್ಲೇ ನೋಡ್ತಾರ್ಬೋದು ನೀವು. ಅದೊಂದು ನೋಡ್ಬೇಕಂತ ಬಹಳ ಆಸೆ ಇತ್ತು. ಎತ್ತಿಡೋದನ್ನು ನೋಡ್ಬೇಕು, ಹಂಗಾರೆ ಚೆನ್ನಾಗಿದೆ. ಹೆಂಗೆ ಎತ್ತಿಡುತ್ತೆ ಅನ್ನೋದು. 40 ಕಿಲೋಮೀಟ್ರ್ ಇದೆ ಬಾದಾಮಿ, ಹೋಗ್ಬೇಕು. ಗೈಸ್, ಇವು ವಿಂಡ್ ಫ್ಯಾನ್ ಇವು ರೆಕ್ಕೆ 3 ಇದಾವೆ ನೋಡಿ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಇಷ್ಟು ಕಾಣ್ತವೆ. ಎಷ್ಟು ಉದ್ದ ಇದಾವೆ ನೋಡಿ ಇಲ್ಲಿ. ಬಾಬಾ ಸಖತ್ ಉದ್ದ ಇದ್ದಾವೆ ಮಾತ್ರ. ಹೀಗೆ ಅಪ್ಪ ನೋಡಿ ಹಿಂಗಿದೆ ಅಂತ ನೋಡಿದ್ರೆ ಅಷ್ಟು ಹತ್ರದಿಂದ ಯಾವಾಗಾದರೂ ರೆಕ್ಕೆನ. ಮುಂದ್ಗಡೆ ಈ ಥರ ಕಾಣುತ್ತೆ. ನೋಡಿ ಒಳಗಡೆ ಏನಿರಲ್ಲ, ಸುಮ್ಮನೆ ರೆಕ್ಕೆ ತಿರ್ಗೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇರುತ್ತೆ. ಸಕ್ಕ ದೊಡ್ಡದಾಗಿದೆ ಮಾತ್ರ. ಬಾಬಾ ಚಂದ ನೋಡಿರಲಿಲ್ಲ ಬಿಡ್ರಿ, ಇಷ್ಟು ಹತ್ರದಿಂದ ಇಷ್ಟು ಒಳಗೆಲ್ಲ ಏನಿರುತ್ತೆ ಅಂತ. ಇದು ಬರೀ ರೆಕ್ಕೆ ಅಷ್ಟೇ. ಸೊ ಇನ್ನು ಅಲ್ಲಿ ಮೇಲೆ ಪೋಲ್ ಇದೆಯಲ್ಲ, ಕೆಳಗಿಂದ ಮೇಲೆ ಹೋಗೋದು, ಅದರೊಳಗಡೆ ಅದನ್ನ ಇರುತ್ತೆ. ನೋಡುವ, ಅದನ್ನು ಎಲ್ಲರೂ ಸಿಕ್ಕಿದ್ರೆ ನೋಡ್ಬೇಕು. ಒಳಗಡೆ ಹೋಗಿ ನೋಡ್ಬೇಕು, ಅದು ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಸಖತ್ತಾಗಿದೆ. ಇಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲೇ ವಿಂಡ್ ಪವರ್ ಉತ್ಪಾದನೆ ಮಾಡೋ ಕೇಂದ್ರಗಳಿದ್ದಾವೆ ಅನಿಸುತ್ತೆ. ಎಲ್ಲಿ ನೋಡಿದ್ರು ಫ್ಯಾನು ಎಲ್ಲ ಕಡೆ ನೋಡಿ. ಇಷ್ಟು ಪ್ರದೇಶದಲ್ಲಿ ಎಷ್ಟು ಫ್ಯಾನ್ಗಳು ಕಾಣ್ತಿದ್ದಾವೆ ಎಲ್ಲ ಕಡೆ. ಹೊಲಗಳಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ. ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತಲ್ಲ ಒಂದು ಕಡೆ, ಬಟ್ ಒಳಗಡೆ ಹೋಗಲ್ಲ, ಭಾಳ ಕೆಸರಾಗಿತ್ತು. ಹೋಗಿ ತೋರಿಸ್ಬೋದಾಗಿತ್ತು. ಇದು ಒಳಗಡೆ ವಿಂಗ್ಸ್ ಒಳಗಡೆ ಯಾವ ಥರ ಇದೆ. ಸೊ ಹೋಗುವ ಮುಂದೆ. ವಿಂಡ್ ಪವರ್ ಇದೆಯಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋದು ವಿಂಗ್ಸ್ ಇದಾವಲ್ಲ ನೋಡಿ ಯಾವ ಥರ ಇದೆ. ಒಳಗಡೆ ನಡ್ಕೊಂಡೇ ಹೋಗ್ಬಿಡ್ಬೋದು. ನೋಡೋಕ್ಕೆ ಏನು ಇಲ್ಲ ಅಂತ ಕಾಣಿಸುತ್ತೆ, ಸೀದಾ ಒಳಗಡೆ ನಡ್ಕೊಂಡೇ ಹೋಗ್ಬೋದು, ಅಷ್ಟು ದೊಡ್ಡದಾಗೈತೆ. ಜಸ್ಟ್ ಇಲ್ಲಿ ಒಂದು ಸಲ ಟ್ಯಾಪ್ ಮಾಡ್ತೀನಿ, ಅದು ನೋಡಿ ಆ ಥರ ವೇವ್ಸ್ ಬರುತ್ತೆ. ಜಸ್ಟ್ ಇಲ್ಲಿ ಟ್ಯಾಪ್ ಮಾಡಿದ್ರೆ ಭಗ್ ಅಂತಿತ್ತು. ಹಂಗೆ ಕೇಳಿಸ್ದ್ಯಾ? ಫುಲ್ಲು ಇದೆ. ಓಯ್ ಎಕೋ ಹೊಡಿತಾ ಇದೆ. ಏನೋ ವೈರ್ ಕೂಡ ಹೋಗಿದೆ ಅಲ್ಲಿ ಮುಂಟ, ಏನೋ ಗೊತ್ತಿಲ್ಲ. ಪವರ್ದು ಅದು ಬರ್ಬೇಕಲ್ಲ ಟ್ರಾನ್ಸ್ಮಿಟರ್. ಟೆಕ್ನಾಲಜಿಯಾ? ಬನ್ನಿ ಹೋಗು. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಈಗ ವಿಂಡ್ ಪವರ್ ಇದೆಯಲ್ಲ, ಫ್ಯಾನ್ ಗಾಳಿಗೆ ತಿರುಗ್ತಾ ಇರುತ್ತಲ್ಲ, ಆ ಫ್ಯಾನಿನ ಒಂದು ರೆಕ್ಕೆ ಭಾಗ ಇದು, ಜಸ್ಟ್ ಪಾರ್ಟ್ ಇದು. ಅದು ಒಳಗಡೆ ಈಗ ರೋಡ್ ಸೈಡ್ ಇಲ್ಲೊಂದು 3 ವಿಂಗ್ಸ್ ಇಟ್ಟಿದ್ದಾರೆ. ಅದು ಅಸೆಂಬ್ಲಿಗೋಸ್ಕರ ಇಲ್ಲೇ ರೋಡ್ ಸೈಡ್ ಐತೆ. ನೋಡೋದಕ್ಕೆ ಏನೂ ಇಲ್ಲ ಅನ್ಸುತ್ತೆ, ಸೀದಾ ಅದು ಒಳಗಡೆ ನಡ್ಕೊಂಡೇ ಹೋಗ್ಬೋದು, ಹಂಗೆ ಐತಿ ನೋಡಿ. ಓ ಇಲ್ಲಿ ಒಳಗಡೆ ಫುಲ್ಲು ಹೋಗ್ಬೋದು. ಬೇಡ, ಅಷ್ಟೊಂದೆಲ್ಲ ಬೇಡ. ರಿಸ್ಕ್ ಸಾಹಸ ಮಾಡಕ್ ಹೋಗ್ಲೂಬಾರ್ದು. ರಿಸ್ಕ್ ಅನ್ನೋದು ಬೇಡ, ಮತ್ತೆ ಡ್ಯಾಮೇಜ್ ಆಗಿ ಅವ್ರಿಗೆ ತೊಂದರೆ ಆಗೋದು ಬೇಡ. ಜಸ್ಟ್ ನಿಮಗೆ ತೋರಿಸಿದ್ದು ಯಾವ ಥರ ಬಿಡಿ ಭಾಗ ಒಳಗಡೆ ಯಾವ ಥರ ಇರುತ್ತೆ ಅಂತ. ಫೈಬರ್ ಏನಪ್ಪ ನೋಡಿ, ಇಲ್ಲಿಂದ ಪವರ್ ಟ್ರಾನ್ಸ್ಮಿಟರ್ ಇಲ್ಲೊಂದು ವೈರ್ ಹೋಗಿದೆ, ಅಲ್ಲಿಂದ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಫುಲ್ ಎಂಡಿಂಗ್ ತನಕ ಹೋಗಿರ್ಬೋದು ಐ ಥಿಂಕ್. ಸೌಂಡು ಎಲ್ಲೂ ಹೋಗಲ್ವಲ್ಲ, ವಾಪಸ್ ಈ ಕಡೆಗೆ ಬರ್ತೈತಿ. ಅಸೆಂಬಲ್ ಫುಲ್ ಆಗಿರುತ್ತಲ್ಲ, ಅಂಥದ್ರೊಳಗೆ ಹೋಗ್ಬೇಕು ಅನ್ಸುತ್ತೆ ನನ್ನ ಆಸೆ. ಚೆನ್ನಾಗಿರುತ್ತೆ ಒಳಗಡೆ, ಹೆಂಗೆ ಮೆಕ್ಯಾನಿಸಮ್ ಏನು ವರ್ಕ್ ಆಗುತ್ತೆ. ಹಂಗೆ ಹೋಗ್ಬೇಕಂದ್ರೆ ನೀನು ಹೋಗೋಣ.
ಅದೇ ಕೆಲಸ ಮಾಡಿ ಹೋಗೋದೇ ಬೇಡ ಅಂತಾರೆ. ಒಂದ್ಸತಿ ಹೋಗೋಣ, ರಿವ್ಯೂ ಮಾಡೋಕ್ಕಾದ್ರೆ ಹೋಗೋಣ. ಚಾನ್ಸ್ ಸಿಕ್ಕಿಲ್ಲ. ನಾವಿಲ್ಲಿ ಬಂದಿರೋದು ನೋಡ್ರೆ ಅವ್ರ ಕಂಪೇರ್ ಯಾರು ಇದ್ದಿದ್ರೆ ಎರಡು ಬಿಟ್ಟು ಹೊರಗೆ ಕಳಿಸಿರೋರು ಅಲ್ಲಿ ಹೋಗತ್ತೆ ಅಲ್ಲಿ. ಬಾದಾಮಿ 40 ಕಿಲೋಮೀಟ್ರ್ ಅಲ್ಲ 35 ಕಿಲೋಮೀಟ್ರ್ ಹೋಗ್ಬೇಕು. ಕಣ ಒಂದ್ಸಲ ಬಂಕ್ ಹತ್ರ ಸ್ಟಾಪ್ ಹಾಕಿದ್ವಿ, ನೀರಿಲ್ವಂತೆ. ಇರಲಿ ಪರವಾಗಿಲ್ಲ, ಮುಂದೆಲ್ಲ ಹಿಡ್ಕೊಂಡ್ರೆ ಆಯಿತು. ಅಲ್ಲಿಂದ ಹೊರಡಬೇಕು. ನೋಡು, ಇವತ್ತು ಮಧ್ಯಾಹ್ನದ ಊಟ ಮಾಡೋಕೆ ಬಂದಿವಿ. ರೊಟ್ಟಿ, ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಊಟ. ತಗೋತೀರಾ? ರೋಣ ಗದಗದ ರೋಣದಲ್ಲಿ ಬಂದಿದ್ದೀವಿ. ಉಳ್ಳಾಗಡ್ಡಿ ಹಾಕ್ಬಿಡ್ರಿ. ತರಕಾರಿ ಎಲ್ಲ ಹಸಿದು ಕೊಡ್ತಾರೆ ಇಲ್ಲಿ. ಅಣ್ಣ ನೀವೇ ಸ್ವಲ್ಪ ಹಾಕ್ಬೇಕು. ಹಸಿ ತರಕಾರಿ, ಹಸಿ ಸೊಪ್ಪು. ಉತ್ತರ ಕರ್ನಾಟಕ ರೊಟ್ಟಿ ಊಟ ಅಂದರೆ ಫೇಮಸ್ಸು. ಚೆನ್ನಾಗಿದೆ ಪಲ್ಯ ಎಲ್ಲ. ಸೊಪ್ಪೇನು ಬೇಡ, ನೀರು ಸರ್. ಸೊ ನೋಡುವ ಎಷ್ಟು ಇಲ್ಲ. ಚಿತ್ರದುರ್ಗ. ಅಯೋಧ್ಯೆ ರಾಮ ಮಂದಿರ ಅಲ್ಲಿಗೆ ಸೈಕಲ್ ಮೇಲೆ. ತುಂಬಾ ಚೆನ್ನಾಗಿದೆ ಇದು. ಖಾನಾವಳಿ ಹೋಟೆಲ್ಗಳಲ್ಲಿ ಹಸಿಯಾಗಿ ಸೊಪ್ಪು ತರಕಾರಿ ಕೊಡೋದೇ ಒಂದು ವಿಶೇಷ, ಸ್ಪೆಷಲ್. ಅದಕ್ಕೆಲ್ಲ ಮೊಸರು ಎಲ್ಲ ಹಾಕಿದ್ದಾರೆ. ಇದು ಯಾವ ಸೊಪ್ಪಣ? ಮೂಲಂಗಿನ. ನಮ್ಮ ಸೈಡ್ ನೋಡಿ, ನನ್ನ ಸೈಡ್ ಮೂಲಂಗಿನ ಆ ತರಕಾರಿ ಜೊತೆಗೆ ಸೊಪ್ಪನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಸೈಡ್ ತೆಗೆದು ಬಿಸಾಡ್ತಾರೆ ಇದನ್ನ. ಅದು ಮಹತ್ವ ನಮಗೆ ಗೊತ್ತಿಲ್ವೋ ಅಥವಾ ಅವರಿಗೆ ಈ ಥರ ಇದು ಮಾಡೋದು ಗೊತ್ತಿಲ್ಲ. ನಾನು ನಮ್ಮ ಸೈಡ್ ಇದು ಇರ್ಲಿಕ್ಕಂದ್ರೆ ಊಟನೇ ಇಲ್ಲ. ಇವ್ರ ಸೈಡು ಮೂಲಂಗಿ ಸೊಪ್ಪು ಮೇಲೆ ಚಿಗುರುತ್ತಲ್ಲ, ಅದಿಲ್ಲ ಅಂದರೆ ಊಟನೇ ಮಾಡಲ್ಲ ಅಂತೆ. ನೋಡಿ, ನಾವು ತೆಗೆದು ಬಿಸಾಕ್ತೀವಿ ನಮ್ಮ ಸೈಡು. ನನಗೆ ಗೊತ್ತಿಲ್ಲ ಇದು ಮೂಲಂಗಿ ಸೊಪ್ಪು ಅಂತ. ನಮ್ಮ ಸೈಡ್ ಅಷ್ಟೊಂದು ಬೆಳೀತಾರೆ. ನಮ್ಮ ತರಕಾರಿ ಮೀನು. ಇದು ಮೂಲಂಗಡ್ಡಿ, ಅದು ಗೊತ್ತು, ಅದನ್ನು ತಿಂತೀವಿ. ಸೊಪ್ಪನ್ನ ಬಿಸಾಕ್ತೀವಿ ನಮ್ಮ ಸೈಡು. ನಮ್ಮ ಸೈಡ್ ಅದು ಇರ್ಲಿಕ್ಕೆ ಊಟ ಮಾಡಲ್ಲ. ಅಣ್ಣ ಅದನ್ನು ತಗೊಂಬರ್ಬೇಕಾ ಏನು? ಅದು ಮೂಲಂಗಿ ಜೊತೆ ಬರುತ್ತಲ್ಲ, ಹಂಗೆ ತಗೊಂಬರ್ತೀರಾ? ಹಾಂ, ಅದರಲ್ಲೇ ಬರುತ್ತಲ್ಲ. 50 ರೂಪಾಯಿ ಒಂದು ಸೆಟ್. ಆ ಮೂಲಂಗಿನ ಜೊತೆಗೆ ಇರುತ್ತೆ, ಸೊಪ್ಪು ಇರುತ್ತೆ. ಹಾಂ, ಕಟ್ ಮಾಡಿ ಬೇರೆ ಬೇರೆ ಮಾಡ್ತೀವಿ. ಊಟ ಮಾಡಿಬಿಟ್ಟು ಇದು ಸ್ವಲ್ಪ ಹಸಿ ಖಾರ, ಇದು ಚಟ್ನಿ ಗ್ರೀನ್ ಕಲರ್ ಇದೆಯಲ್ಲ, ತಿಂದೆ ಇದನ್ನು. ಸಖತ್ ಖಾರ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಚಾನಲ್ ಅಪ್ಡೇಟ್ ಮಾಡ್ತೀರಾ ನೀವು? ಯಾವ ಚಾನಲ್? ಯೂಟ್ಯೂಬ್. ಅದೇ ನಿಮ್ದು ಏನು? ಮಾರುತಿ ನೇಕಾರ ಅಂತ ಇದೆ. ಮಾರುತಿ ನೇಕಾರ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಹಾಂ, ಕುಡಿ. ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಐತಿ. ಹೌದಾ? ಅವ್ರಿಗೆ ಫೋನ್ ಕೊಡ್ರಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ. ಹೌದಾ? ಹ್ಞೂ, ಬರ್ರಿ ಸರ್. ಯಾವ್ದಾದ್ರು ಕೊಡ್ತಲ್ರಿ? ಅಯೋಧ್ಯೆ ಹೋಗೋ ಮುಂಟ ಎಲ್ಲ ಬರ್ತಿರುತ್ತೆ. ನಾವು ಅಯೋಧ್ಯೆ ತಲುಪ ಗಂಟೆ ನಾವು ಮಾಡೋದು ಎಲ್ಲರೂ ಬರ್ತಿರುತ್ತೆ. ಹೌದಾ? ಸರಿ, ಫೋನ್ ಕೊಟ್ಟೆ. ಕರೆಂಟ್ ಇಲ್ಲ ಸರ್. ಬರ್ರಿ, ನಿಜ ಬರ್ರಿ. ಇನ್ನೊಂದು 7 ಗಂಟೆ ಕುಂದಿದ್ದು ಇನ್ನೂ ಬಂದಿದೆ. ವ್ಯವಸ್ಥೆ ಸರಿ ಇದೆ ಸರ್. ವ್ಯವಸ್ಥೆ ಸರಿ ಇದೆ ಸರ್. ಮಾಡಿ ಒಂದು ತಾಸು ನೋಡೋದು. ಒಂದು ವರ್ಷಕ್ಕಿಂತ 3ನೇ ಯಾತ್ರೆ ಇದು. ನೀವು? ಹಾಂ, ಒಂದು ಪಾದಯಾತ್ರೆ, 2 ಸೈಕಲ್ ಯಾತ್ರೆ. ಶಬರಿಮಲ ಅಲ್ಲಿ ಹೋಗಿರಾ? ಹಾಂ, ನಡ್ಕೊಂಡು ಹೋಗಿದ್ವಿ ಅದು ಪಾದಯಾತ್ರೆ ಹೊಸದುರ್ಗದಿಂದ. ನಿಮ್ಮೂರ್ಲಿಂದ? ಹಾಂ, ಚಿತ್ರದುರ್ಗ, ಅಲ್ಲಿ ಹೊಸದುರ್ಗ ತಾಲೂಕು ನಮ್ಮದು. ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಲ್ಲಿಂದ 700 ಕಿಲೋಮೀಟ್ರ್. ಇನ್ನೊಂದು ತಿರುಪತಿ ಸೈಕಲ್ 1000. ಇದು 3000. ಇದು ಹೈಯೆಸ್ಟ್ ಇದೆ. ಸಿಂಬಲ್ ಸೌತೆಕಾಯಿ ಹಾಕೋಣ ಇವತ್ತು. ಸುದ್ದಿಗೆ ಹಾಕಿ
ನಮ್ಮದು ಸೌತೆಕಾಯಿ ಇನ್ಸ್ಟಾಗ್ರಾಮ್ ಇಲ್ವಾ? ಇಲ್ಲ ನಮ್ಮ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬರುತ್ತೆ. ಎಲ್ಲ ಇರ್ತಾವೆ. ಈಗ ಅಲ್ಲಿಂದ ಬಿಟ್ಟಾದ್ಮೇಲೆ ಎಷ್ಟು ಜನ ಇದೆ? 40 ಜನ ಅಂದರೆ ಆಗಿರ್ಬೋದು. ಹೋಗೋದಾಗ ಏನಿಲ್ಲ ಅಂದ್ರೆ ಒಂದು 200 ಚಿಲ್ಲರೆ ಆಗ್ತಾರೆ ನೋಡಿ. ಹಾಂ, ಅವಾಗಿನ ಮಾರ್ತಿಯನ್ನು ಹಿಡಿಯೋಕ್ಕಾಗಲ್ಲ. ಹಾಂ, ಆಗಲಿ ರೇಣುಕಾ ಲಿಂಗೈಕ್ ಕನವಳಿ. ಹೇಳಿ ಸರ್, ಹೇಳಿ. ರೇಣುಕಾ ಲಿಂಗೈಕ್ ಕನವಳಿ, ರೋಣ ತಾಲೂಕು, ಬಸ್ ಸ್ಟ್ಯಾಂಡ್ ಎದುರಿಗೆ. ಯಾರಾದ್ರೂ ಬಂದರೆ ರೇಣುಕಾ ಕಾನವಳ್ಳಿ ಒಂದ್ಸಲ ಯಾವುದಾದ್ರು ಬಂದರೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಾನಂತೂ 4 ರೊಟ್ಟಿ ತಿಂದೆ. ರೊಟ್ಟಿ ಮಾತ್ರ ಸಕ್ಕತ್ತಾಗಿದೆ, ಮಾತ್ರ ಚೆನ್ನಾಗಿದೆ. ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೀನಿ ಇವಾಗ. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲಾದ್ರೂ ಬಂದರೆ ಒಂದು ಸ್ವಲ್ಪ ವಿಸಿಟ್ ಹಾಕಿ. ಅನ್ನ ಸಾಂಬಾರು ಸ್ವಲ್ಪ ಚೆನ್ನಾಗಿದೆ. ಉಪ್ಪಿನಕಾಯಿ ಒಳ್ಳೆ ಸೂಪರಾಗಿದೆ, ಹುಳಿ ಹುಳಿಯಾಗಿ ಸಿಹಿಯಾಗಿ. ಹೋಟೆಲಲ್ಲಿ ಒಂದು ಲೈನ್ ನೋಡಿದೆ, ಸತ್ತ ಮೇಲೂ ಫೇಸ್ಬುಕ್ ಹಾಗೂ ವಾಟ್ಸಪ್ ನೋಡಬೇಕಾದರೆ ನೇತ್ರದಾನ ಮಾಡಿ. ಕಾಮಿಡಿ ಆಗಿದ್ದರು ಮುಟ್ಟ ಅಂಗಡಿ ಅಲ್ವಾ? ಸತ್ತಮೇಲೆ ಫೇಸ್ಬುಕ್ ವಾಟ್ಸಪ್ ನೋಡಬೇಕು ಅಂದಿದ್ರೆ ನೇತ್ರದಾನ ಮಾಡಿ. ಸಖತ್ ಲೈನು. ಮತ್ತು ಓಡ್ತಾ ಇದ್ದೀವಿ. ಸೊ 220 ಆಯ್ತಂತೆ ನಮ್ಮ ಊಟದ್ದು. 220 ವರ್ತ್ ಕೊಡ್ಬೋದು. 4 ರೊಟ್ಟಿ ತಿಂದೆ ನಾನು, ಚೆನ್ನಾಗಿತ್ತು. ಸೊ ಇವಾಗ ಹೊರಡಬೇಕು. ಸೈಕಲಲ್ಲಿದೆ, ಪಾಪು ಎಲ್ಲ ನೋಡ್ತಾ ಇದೆ ಸೈಕಲ್ಸ್ನ. ಕುರಿ ನಾಯಿಗಳು ಯಾಕೆ ಮಟನ್ ಅವಕ್ಕೆ ನಾವು ನೋಡಿಯಪ್ಪ, ನೋಡ್ರೆ ಗಾಬರಿ ಆಗುತ್ತೆ. ನಡಿ. ಅಯ್ಯೋ, ಹೆಸರಾಗಿರೋದಕ್ಕೂ ಅದಕ್ಕೂ ಒಳ್ಳೆ ಎದುರಿಸ್ತಾ ಇತ್ತು ನಮ್ಮನೇಲಿ. ನೋಡಿ, ಇಲ್ಲಿ 2 ಇದಾವೆ. ಅಯ್ಯಪ್ಪ, ಏನಣ್ಣ ನಾವು ಹೆಸರುಗಳು? ಹಾಂ, ಹುಲಿಯ ಅದು ಕೆಂದ ಐತಲ್ಲ, ಅದ್ರ ಹೆಸರು ಹುಲಿಯ. ಚೆನ್ನಾಗಿ ಸಾಕಿದ್ರೆ ಏನೇ ಆಗಲಿ, ಬರೀ ಮಟನ್ನೇ ತಿಂತ ಮೂಳೆಗಳನ್ನ ಸತ್ತಿರ ಕುರಿ ಎಲ್ಲ ಅಯ್ಯೋ ಒಳ್ಳೆ ಆನೆ ಹೋದ ಹೋಗ್ತದೆ. ಮರಿ ಆನೆಗಳು. ಅಯೋಧ್ಯೆ ರಾಮ ಮಂದಿರ ಕೊಟ್ಟಿವಿ, ಸೈಕಲ್ ಮೇಲೆ ಯಾತ್ರೆ. ಸೊ ಅಲ್ಲಿ ಸ್ಟಾಪ್ ಹಾಕಿದ್ವಿ. ಕುರಿಗಳೆಲ್ಲ ನಮ್ಮ ಹತ್ರಕ್ಕೆ ಬಂದಿದ್ದಾವೆ. ಸಕ್ಕತ್ತಾಗಿದೆ ಕುರಿಗಳು. ರೋಣ ಅಂತ ಊರು, ರೋಣದಲ್ಲಿ ಊಟ ಮಾಡಿದ್ವಿ. ಹೋಗ್ಬೇಕು. ಕೈಯಲ್ಲಿ ಹಾಕ್ಬೇಕು. ಅವೇ ಅಮ್ಕ ಪ್ರೆಸ್ ಮಾಡಬೇಡ್ರಿ, ಈಗ ಮಾಡಬೇಡ್ರಿ. ಹೋಗೋ ಟೈಮ್ನಾಗ ಅಷ್ಟೇ ಮಾಡ್ಬೇಕು. ಅದು ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ. ಇವು ಗೇರ್ ಇದು ದಿಬ್ದಾಗಿದ್ರು ಸ್ವಲ್ಪ ಗೇರ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಹಾಂ, ನಿಮ್ದು ಯಾವ ಬರ್ರಿ ಯಜಮಾನ್ರಿ? ಸೊಲ್ಲಾಪುರ, ಮಹಾರಾಷ್ಟ್ರ. ಅದೇ ರೂಟಾಗೆ ಹೋಗ್ತೀವಿ ನಾವೀಗ. ಶಿವಮೊಗ್ಗ ಮಠ ಬರ್ತೀವಿ ನಾವು. ಹಾಂ, ಶಿವಮೊಗ್ಗ, ಹರಿಹರ, ದಾವಣಗೆರೆ ಲಾಸ್ಟ್, ಮತ್ತೆ ರಿಟರ್ನ್. ಹಾಂ, ಅಲ್ಲ ಆ ಕಡೆಯವರೆಲ್ಲ ಅಲ್ಲಿ ಅಡ್ಡಾಡ್ತಾರಲ್ಲ. ಚಿಕ್ಕಮಂಗ್ಳೂರು ಮಠ ಬರ್ತೀವಿ. ಹಾಂ. ಗಾಯ್ಸ್, ಇನ್ನೊಂದು 5 ಕಿಲೋಮೀಟ್ರು ಅಲ್ಲ, ಒಂದು 8 ಇರ್ಬೋದೇನೋ. ಬಾದಾಮಿ ಬನಶಂಕರಿ ದೇವಸ್ಥಾನ, ಬನಶಂಕರಮ್ಮನ ದೇವಸ್ಥಾನ ಒಂದು 8 ಕಿಲೋಮೀಟ್ರು. ಸೊ ಒಂದು 3-4 ಕಿಲೋಮೀಟ್ರಿಂದ ಇದೇ ರೋಡು. ಸೊ ಹೊಡೆದು ಕೈಯೆಲ್ಲ ನೋವು ಬರ್ತಾಯಿದ್ದಾವೆ. ಸ್ಪೀಡಾಗಿ ಹೋಗೋಕ್ಕೂ ಆಗ್ತಿಲ್ಲ, ಅಂತ ಅನ್ಕೋಕ್ಕೂ ಆಗ್ತಿಲ್ಲ. ಹ್ಯಾಂಡ್ಲು ಫುಲ್ಲು ವೈಬ್ರೇಟ್ ಆಗ್ತಾಯಿದೆ, ಕೈಯೆಲ್ಲ ಒಂಥರ ಆಗ್ತಾಯಿದ್ದಾವೆ. ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ. ಇದು ಈ ಥರ ರೋಡು ಮುಗಿಲಂತ ಕೈಯೆಲ್ಲ ನೋಯ್ತದೆ, ಹ್ಯಾಂಡ್ ಹಿಡ್ದು ಒಂದು 8 ಕಿಲೋಮೀಟ್ರ್ ಬಾದಾಮಿ ಹೋಗ್ಬಿಡ್ತೀವಿ. ಬನ್ನಿ, ಸೀದಾ ಬಾದಾಮಿಯಲ್ಲ ನಿಮಗೆ ಭೇಟಿ ಆಗ್ತೀವಿ ಬನಶಂಕರಮ್ಮನ ದೇವಸ್ಥಾನದಲ್ಲಿ. ಸೊ ಬನಶಂಕರಿ ಇನ್ನೊಂದು ಕಿಲೋಮೀಟ್ರು. ಸೊ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಸೊ ನಾನು ಆಲ್ರೆಡಿ ಬೇಗ ಬಂದುಬಿಟ್ಟೆ ಮುಂದಕ್ಕೆ. ಮಾಮ ಹಿಂದ್ಗಡೆ ಬರ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಇನ್ನೊಂದು ಕಿಲೋಮೀಟ್ರ್ ಇದೆಯಂತೆ,
ಹೋಗ್ಬೇಕು ಆಯಿತು ಜೊತೆಗೆ ಹೋಗುವ ಅಂತ ಹಿಂಗೆ ಮ್ಯಾಪ್ ಹಾಕ್ಕೊಂಡು ಹೊಡೆಯೋದು ಹೋಗುವ. ಇವಾಗ ತಾನೇ ಎಂಟ್ರಿ ಆದ್ವಿ ದೇವಸ್ಥಾನದ ಒಳಗಡೆ. ಸೊ ಇವಾಗ ಸ್ಟೇಯಲ್ಲಿ ಏನು ಎತ್ತ ಅಂತೆಲ್ಲ ನೋಡಬೇಕು. ಸೊ ಸೋಪ್ ತಗೊಂಡು ಅಂತ ಬಂದೆ ಬಟ್ಟೆ ತೊಳೆಯೋದಕ್ಕೆ. ಸೋಲೆ ಬಟ್ಟೆ ತೊಳ್ಕೊಂಡಿಲ್ಲ, ಸ್ನಾನ ಬಟ್ಟೆ ಎಲ್ಲ ಇವಾಗ ತೊಳ್ಕೊಂಡು ಬನ್ನಿ. ಸೊ ಹಂಗೆ ಸ್ವಲ್ಪ ದೂರ ಇಲ್ಲಿ ಬಂದರೆ ಇಲ್ಲೊಂದು ಟ್ಯಾಂಕ್ ಇದೆ. ಸೊ ಇಲ್ಲಿ ಎಲ್ಲ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸ್ನಾನ ಮಾಡೋದಕ್ಕೆಲ್ಲ ಅನುಕೂಲವಾಗಿದೆ. ಸೊ ಇವಾಗ ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಫ್ರೆಶ್ ಅಪ್ ಆಗುತ್ತೆ ಅಷ್ಟು ಫ್ರೆಶ್ ಅಪ್ ಆಗಿಬಿಟ್ಟೆ ಸಿಗೋದು ನಿಮಗೆ ಬನ್ನಿ. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ಬಟ್ಟೆ ಗಿಟ್ಟೆಲ್ಲ ತೊಳ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಇಲ್ಲೆಲ್ಲ ಸೈಕಲ್ ಮೇಲೆಲ್ಲ ಬಟ್ಟೆ ಒಣ ಹಾಕೊಂಡಿದ್ದೀವಿ. ಸೊ ಇದೊಂದು ಸಮುದಾಯ ಭವನ. ಸೊ ಇಲ್ಲೇ ರಾತ್ರಿಗೆ ಸ್ಟೇ ಆಗೋಂಥ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೈಕಲ್ ಇಲ್ಲೇ ಇದ್ದಾವೆ, ಇಲ್ಲೇ ಟೆಂಟ್ ಹಾಕೊಂಬಿಟ್ಟು ಇಲ್ಲೆಲ್ಲಾದರೂ ಇಲ್ಲೇ ಸ್ಟೇ ಆಗಿದೆ. ಸೇಫ್ ರೀಚ್ ಆದ್ವಿ 5 ಗಂಟೆ ಸುಮಾರಿಗೆ. ಇಲ್ಲಿ ದೇವಸ್ಥಾನದೆಲ್ಲ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಇದೆ, ಆದರೆ ಅಲ್ಲೆಲ್ಲ ತುಂಬ ಜನಸಂದಣಿ ಇರುತ್ತೆ, ಭಾಳ ಮಲಗ ಕಿರಿಕಿರಿ ಆಗುತ್ತೆ. ಅದಕ್ಕೆ ನಮ್ದು ಒಳ್ಳೆ ಪ್ರಶಾಂತವಾದ ಜಾಗ ಇದೆ, ಒಳ್ಳೆ ನೇಚರ್ ವ್ಯೂ, ಫ್ರೆಶ್ ಅಪ್ ಆಗೋದಕ್ಕೆ ಇಲ್ಲೇ ವಾಟರ್ ಟ್ಯಾಂಕ್ ಎಲ್ಲ ಇದೆ, ಏನು ಸಮಸ್ಯೆ ಇಲ್ಲ. ರಿಫ್ರೆಶ್ ಆಗಿದ್ದೀವಿ. ಈಗ ಕಾಫಿ ಟೈಮ್ ಅಲ್ವಾ, ಈಗ ಕಾಫಿಗೆ ಹೋಗೋಣ ಅಂತ ಬನ್ನಿ. ಕಾಫಿಗೆ ಹೋಗೋಣ. ನಿಮ್ದು ಆಯ್ತಾ ಕಾಫಿ? ಹಂಗೆ ಒಂದು ಕಾಫಿ ಬ್ರೇಕ್ ತಗೊಳ್ಳೋಣ ಬನ್ನಿ. ಬನ್ನಿ ಹೋಗೋ ಹೋಟೆಲಿಗೆ. ಅಭಿಮಾನಿ ಕಾಣಿಸ್ತಿದೀವಾ? ವಿಡಿಯೋ ಕಾಲು ಫುಲ್ ಸೆಲೆಬ್ರಿಟಿ ಆಗಿದೆ ಇವಾಗ, ಫುಲ್ ಫ್ಯಾನ್ಸ್ ದೇ ಅವ. ನೋಡುಗರು, ನಾವು ಬಂದಿರೋ ಇದು ಮಾಡೋದಕ್ಕೆ ಎಲ್ಲ ನಮ್ಮೂರಿನ ಭಾಗ ಕೆಲ್ಲೋಡಿಂದ ಎಲ್ಲ ಗ್ರಾಮಸ್ಥರು ನಮ್ಮ ಬಗ್ಗೆ ಕೇಳಿ ವಿಚಾರ ಮಾಡ್ತಾ ಇದ್ದಾರೆ. ಚೆನ್ನಾಗಿದ್ದೀರೇನ್ರಿ ಕೆಲೋಡು ಗ್ರಾಮಸ್ಥರು? ತೋರ್ಸಪ್ಪ, ಕೆಲೋಡು ಗ್ರಾಮಸ್ಥರಿದ್ದಾರೆ ಇಲ್ಲಿ ವಿಡಿಯೋ ಕಾಲಿಂಗಲ್ಲಿ. ಎಲ್ಲಿದ್ದೀರಿ ಇವಾಗ? ಹಾಂ, ನಮ್ಮ ಅಂಗಡಿ ಹತ್ರ ಇದ್ದಾರಂತೆ. ಹಂಗೆ ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತಪ್ಪ. ಏನಣ್ಣ ಆರಾಮ? ಏನ್ರಿ ಅಂಗಡಿ ಹತ್ರ ಕಾಫಿ ಕುಡಿಯುವ ಅಂತ ನಾವು ಬಂದಿದ್ವಿ ಇಲ್ಲಿ. ಸೊ ನಮ್ಮ ಸೈಕಲ್ ಅಲ್ಲೇ ಇದೆ ಇದ್ದಾವೆ. ಸೊ ಕಾಫಿ ಕುಡ್ಕೊಂಬಿಟ್ಟು ಹೋಗುವ, ಕಾಫಿ ಕುಡಿಯುವ ಬನ್ನಿ. ರಾತ್ರಿ ಹೇಳ್ತಿದ್ದಾಳ್ರಿ ಅಮ್ಮ. ನೈಟ್ ಇರುತ್ತಾ ಊಟ? ಹಾಂ, ಹೇಳ್ತೀವಿ. ದೇವಸ್ಥಾನದ ಮುಂದ್ಗಡೆ ಹೋಗುವ ಬನ್ನಿ. ನಡೆಯುತ್ತಲ್ಲ ಇದು ಮಾಡ್ಯಾರ್ರಿ, ನಡೀತದೆ ಕಾಯ್ಕೊಳ್ಳಿ ಸರ್. ಇಲ್ಲ ಬರ್ತೀವಿ. ನಮ್ಮ ಬೆಳಿಗ್ಗೆ ದರ್ಶನ ಐತೆ. ಹೊಂಡ ಸಖತ್ ದೊಡ್ಡದು ಪುಷ್ಕರಣಿ ನೋಡಿ, ತುಂಬ ಫುಲ್ದು ಪುಷ್ಕರಣಿ ಇದು. ಇಲ್ಲಿಂದ ನಿನ್ನೆಯನ್ನು ಅತಿಯಾಗಿ ಮಳೆ ಆಗಿರೋದಕ್ಕೆ ನೀರು ಈಗೆಲ್ಲ ಬಿಟ್ಟಿದ್ದಾರೆ, ಫ್ಲೋ ಆಗ್ತದೆ. ತುಂಬಕ್ಕಂದ್ರೆ ತುಂಬಾ ಮಳೆ ಬರಬೇಕು. ಸುತ್ತಲೂ ನೋಡಿ ಮನುಷ್ಯ ಇದೆ, ಸಖತ್ ದೊಡ್ಡದು, ತುಂಬಾ ದೊಡ್ಡ ಕಲ್ಯಾಣಿ. ಇನ್ನೊಂದೇನೋ ಇದೆ, ಇದು ಒಂದು ಪುಷ್ಕರಣಿ ಇದೆ ಚಿಕ್ಕದು. ನೀರು ಕಾಣ್ತಾ ಇಲ್ಲ, ಗೇಟ್ ಹಾಕ್ಬಿಟ್ಟಿದ್ದಾರೆ. ಕಾಣಿಸ್ತಾ ಇದೆ ನಿಮಗೆ? ಕಮೆಂಟ್ ತಿಳಿಸಿ. ನಾನಂತೂ ನೋಡಲಿಲ್ಲ, ನೀವಾದ್ರು ನೋಡಿರ ಅಂತ ಕಮೆಂಟ್ ಹಾಕಿ. ಹೊರಗಡೆ ಹೋಗಿ ಶಿವನ ಲಿಂಗ, ಚಿಕ್ಕ ಲಿಂಗ ಇದೆ, ಅದು ಮೇಲೊಂದಿದೆ. ಅಂಡರ್ಗ್ರೌಂಡ್ ಟೆಂಪಲ್ ಇದೆ. ಇದು ಮಳೆ ಎಲ್ಲ ಬಂದರೆ ನೀರು ನಿಲ್ಬೋದು, ಹೆಂಗೆ ಇದು ಮಾಡ್ತಾರೆ ಗೊತ್ತಿಲ್ಲ. ಹೆಂಗೆ ಚಿಕ್ಕದು ಕೈ ಮುಖ ಅಷ್ಟೇ. ಈ ಥರ ಟೆಂಪಲ್ನ ನಾವೊಂದು ಹಂಪಿಲಿ ನೋಡಿದ್ವಿ. ಹಂಪಿಲಿ ಇದೇ ಥರ ಜಲಕಂಠೇಶ್ವರ ದೇವಸ್ಥಾನ ಇದೇ ಥರನೇ ಮಳೆ ಬಂದಾಗ ನೀರು ಅದರಲ್ಲಿ ಇರ್ತಿತ್ತು. ನಾವು ಗರ್ಭಗುಡಿಗನ ದೂರದಿಂದನೇ ನೋಡ್ಬೇಕಾಯ್ತು, ಅಷ್ಟು ನೀರು. ಅದು ಥರ ಸ್ಕೇರಿ ಅನ್ಸೋದು, ನೋಡೋದಕ್ಕೆ ಭಯಾನಕ ಅನ್ಸೋದು, ಅಷ್ಟು ಒಂಥರ ಅನಿಸ್ತಿತ್ತು ಅಲ್ಲಿ. ಗೋಪುರದ ಭಾಗ ಡ್ಯಾಮೇಜ್ ಆಗಿದೆ ಅನಿಸುತ್ತೆ, ಅರ್ಧ ಮಾತ್ರ ಕಾಣ್ತಾ ಇದೆ, ಇನ್ನಾರ್ಧ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿದೆ, ಆವಾಗ ಇದರಲ್ಲಿ ಯಾರು ಹಾಳು ಮಾಡಿದಾರೋ ಗೊತ್ತಿಲ್ಲ. ಒಳಗಡೆ ಹೋಗುವ ಬನ್ನಿ. ದೇವಸ್ಥಾನ, ಮೇನ್ ದೇವಸ್ಥಾನ ಶ್ರೀ ಬನಶಂಕರಿ
ಪ್ರಸಿದ್ಧ ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ನಾವು ಇವತ್ತು ಸಂಜೆ ದರ್ಶನ ಬೇಗ ಬಂದಿದ್ದೀವಿ ಅಂತ ಒಂದು ಸಲ ದರ್ಶನ ಮಾಡ್ತಾ ಇದ್ದೀವಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾಳೆ ಇನ್ನೊಂದು ಬೆಳಿಗ್ಗೆ ದರ್ಶನ ತೊಗೊಳ್ತೀವಿ. ಇವತ್ತು ಇಲ್ಲೇ ಸ್ಟೇ ಆಗ್ತಿದ್ದೀವಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನೋಡೋಣ ಬನ್ನಿ. ಇಲ್ಲಿ ಏನಾದ್ರು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೋರ್ಡ್ ಏನಾದ್ರು ಹಾಕಿರ್ತಾರೆ. ದ್ವಾರ ಬಾಗಿಲಲ್ಲಿ 2 ಸ್ತಂಭಗಳು 3 ಇದೆ. ಎಲ್ಲ ಅನ್ಕೊಂತೀನಿ ಇದು ದೀಪ ಸ್ತಂಭಗಳು ಅನಿಸುತ್ತೆ. ದೀಪಾಲಂಕಾರ ದೀಪೋತ್ಸವ ಟೈಮಲ್ಲಿ ಹಚ್ಚಿಡೋ ಅಂಥದ್ದಾಗಿದೆ. ಹೇಳ್ತಿದ್ದೆ 1, 2, 3 ಇದೆ ಎಂಟ್ರೆನ್ಸಲ್ಲಿ ದೀಪದ ಕಂಬನೆ. ಇಲ್ಲೆಲ್ಲ ದರ್ಶನ ಓನ್ಲಿ ಫಾರ್ ಔಟ್ ಸೈಡ್. ಧರ್ಮ ದರ್ಶನಕ್ಕೆ ಹೋಗುವ ಗರ್ಭಗುಡಿ ಪ್ರವೇಶ ಇರುವುದಿಲ್ಲ. ಒಳಭಾಗ ಗರ್ಭಗುಡಿಗೆ ನೋಡೋಣ. ಸೊ ನಡ್ರಿ ದರ್ಶನ ಮಾಡೋ ಅನ್ಸುತ್ತೆ. ಇಷ್ಟ ಎಲ್ಲ ಇದೆ ಅಂತೆ. ನೋಡೋಣ ಇಲ್ಲಿವರೆಗೂ ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಅಂತ. ಸೊ ದೇವಿದನ್ನು ತೆಗಿಯಲ್ಲ, ನೀವೇ ಯಾವಾಗ ಬಂದು ದರ್ಶನ ಮಾಡ್ಕೊಳ್ಳಿ. ದೇವಿದನ್ನು ತೆಗಿಯಲ್ಲ. ಸೊ ಅಲ್ಲಿ ಹೋಗಿ ನಿಮಗೆ ಫೋಟೋ ವಿಡಿಯೋ ತೆಗಿಯೋಕ್ಕೆ ಅವಕಾಶ ಇರಲ್ಲ. ಯಾವಾಗಾದ್ರೂ ನೀವೇ ಬರ್ತೀರಲ್ಲ ಬನ್ನಿ. ಬಾದಾಮಿ ಬನಶಂಕರಿ ಅಂತಂದರೆ ಅದು ನೇಕಾರರಿಗೆ ಕುಲದೈವತೆ. ಅದು ನಮ್ಮದೇನೋ ಅಚಾನಕವೋ ಅದೃಷ್ಟನೋ ಗೊತ್ತಿಲ್ಲ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಕುಲದೇವತೆಯನ್ನು ಪೂಜೆ ಆರಾಧಿಸಿದಂಥ ದಿನ ನಾಳೆ ನೂಲುಣ್ಮೆ. ಹಂಗೆ ಪ್ರತ್ಯೇಕವಾಗಿ ನಾವು ಅಚಾನಕವಾಗಿ ಬಂದಿದ್ದೀವಿ. ನೋಡೋಣ ನಾಳೆ ಒಂದು ಒಳ್ಳೆ ದರ್ಶನ ಆಗಲಿ. ಬೆಳಗ್ಗೆ 8 ಗಂಟೆಗೆ ದರ್ಶನ ಅಂತೆ. 6 ಗಂಟೆ ಹೋಗುವಾಗೆಲ್ಲ ಪೂಜೆ ಇರುತ್ತಂತೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಈಗ ಅವಕಾಶ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ನೀವು ಒಂದ್ಸಲ ಬಂದು ಒಂದ್ಸಲ ದರ್ಶನ ಮಾಡಿ, ಓಕೆನಾ? ಅವಕಾಶ ಸಿಕ್ಕಿದ್ದು ನಾನು ವೀಡಿಯೋ ಮಾಡೋದು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೇ ಬನ್ನಿ ಒಂದ್ಸತಿ. ಒಳಗಡೆ ಹೋಗ್ತೀನಿ ನಾನು. ನಿಮಗೆ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಪ್ರಸಾದ ಕೂಡ ಕೊಟ್ಟರು ನಮಗೆ. ಬೆಳಿಗ್ಗೆ ಬೇಗ ಹೋಗಬೇಕು. ಯಾತ್ರೆಗೆ ಅಯೋಧ್ಯೆ ಹೊರಟಿದ್ದೀವಿ ಅಂತ ಹೇಳಿದ್ದಕ್ಕೆ 7 ಗಂಟೆ 8 ಗಂಟೆ ಸುಮಾರಿಗೆ ಗರ್ಭಗುಡಿಗೆ ಯಾರಿಗೂ ದರ್ಶನ ಬಿಡಲ್ಲ ಅನಿಸುತ್ತೆ. ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ. ನೋಡೋಣ ಬನ್ನಿ ಅಂತ ಹೇಳಿದ್ದಾರೆ. ಯಾತ್ರೆ ಹೋಗ್ತೀವಿ ಅಂತ ಅದಕ್ಕೆ ಪ್ರಸಾದ ಕೊಟ್ಟಿದ್ದಾರೆ. ನೋಡೋಣ ಮತ್ತೆ ನಾವು ಬೆಳಗ್ಗೆ ದರ್ಶನ ಮಾಡಬೇಕು. ಬನ್ನಿ. ನಾಳೆ ಸ್ಪೆಷಲ್ ಡೇ, ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ನೋಡೋಣ ಬನ್ನಿ, ಓಕೆನಾ? ನೋಡುವ ಏನಾಗುತ್ತೋ ಬೆಳಗ್ಗೆ ಒಂದು ದರ್ಶನ ಕೇಳುವ, ರಿಕ್ವೆಸ್ಟ್ ಮಾಡುವ. ಇವತ್ತು ಬಾದಾಮಿಲಿ ನೈಟ್ ಊಟ ಇಲ್ಲಿ ಖಾನಾವಳಿಲಿ ಊಟ ಮಾಡ್ತಾಯಿದ್ದೀವಿ. ರೊಟ್ಟಿ ಊಟ. ಸೊ ಬಾಳೆ ಎಲೆ ಊಟ. ಊಟ ಅಂತೂ ಮುಗೀತು. ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೈಕಲ್ ತಗೋ ಹೋಗ್ತಾ ಇದ್ದೀನಿ. ಸೊ ಬಾಟ್ಲು ತರುವ ಅಂತ ಬಿಸಿನೀರು ಕುಡಿಲಿ. ನಮ್ಮ ಮಾವ ಅಂತ ಬಿಸಿನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೆಂಗ್ರು ಕಣ್ಣಿಗೆ ಹೊಡಿತದೆ ಫ್ಲ್ಯಾಶು. ಬಿಸಿನೀರನ್ನೇ ಕುಡಿಯೋಕ್ಕೆ. ಸೊ ಬಾಟ್ಲು ತರುವ ಹುಷಾರಿಲ್ವಲ್ಲ, ಬಿಸಿನೀರನ್ನ ಕುಡೀಲಿ ಅಂತ ಬರೀ ಬಾಟ್ಲು ತರುವ ಹೋಗಿ. ನಮ್ಮ ಮಕ್ಕಳು ಕಡಿಯೋಕ್ಕಾಗ್ತಿಲ್ಲ, ಫುಲ್ ಫ್ಲ್ಯಾಶ್ ಕಣ್ಣಿಗೆ ಹೊಡಿತೈತೆ. ಬಾಟ್ಲು ತಂದುಬಿಟ್ಟು ಅಲ್ಲೇ ಖಾನಾವಳಿಯಲ್ಲಿ ಬಿಸಿನೀರು ಕಾಸೆ ಹೇಳಿದ್ದೀವಿ. ಅವ್ನು ಹಾಕೊಂಬಿಟ್ಟು ಹೋಗುವ. ಬಾಟ್ಲು ತಗೊಂಬನ್ನಿ. ಬಾಟ್ಲು ತಗೊಂಬಂದೆ. ಈಗ ಬಾಟ್ಲು ಸೋರ ತನಕ ನೀರಿದ್ದಿದ್ರಾಗೆ ನೀರು ಅನ್ಕಿದ್ವಪ್ಪ ಅಲ್ಲಿ. ಸೋರ್ತೈತೆ ನಮಗೆಲ್ಲ. ಇದೆಲ್ಲ ಸೋರ್ಬೋದು ಅನ್ಸುತ್ತೆ. ಇದ್ವಾ ಫುಲ್ ಖಾಲಿ ಆಗಿದ್ವು. ಹೇಳಿದ್ದು ಸೋರ್ತೈತೆ ಅಂತ. ಅದು ತುಂಬ ಹಾಕಿ ಅದು ತುಂಬ ಚೆಲ್ಲಿ
ನೋಡುವ ಬೇಕಾದ್ರೆ ಹಿಂಗೆ ಉಲ್ಟಾ ಇದೆ ಹ್ಞೂ ಉಲ್ಟಾ ಹೋಗುತ್ತೆ ಒಳಕ್ಕೂ ಹಂಗೆ ಹೋಗುತ್ತೆ ಹೋಗುತ್ತೆ ಸೋಗ್ತಾ ಇದೆ ನೀರು ಅದಕ್ಕೆ ಲಿಂಗ್ ಡಬಲ್ ಸ್ಟ್ಯಾಂಡಲ್ಲಿ ಹಿಂಗೆ ಟ್ರ್ಯಾಕ್ ಅಷ್ಟೇ ಅಲ್ಲ ಸೊಲ್ಯೂಷನ್ ಎಲ್ಲಾದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ. ಬನ್ನಿ ಏನೋ ಒಂದು ಜುಗಾಡ್ ಮಾಡಬೇಕು. ಒಂದು 10 ನಿಮಿಷ ಪವರ್ ಬ್ಯಾಂಕ್ನ ಚಾರ್ಜಿಗೆ ಹಾಕೊಂಡಿದ್ವಿ. ಮೊಬೈಲು ಪವರ್ ಬ್ಯಾಂಕ್ ಕುಂತ್ಕೊಂಡಿದ್ವಿ. ಬನ್ನಿ ಹೋಗೋದು. ಸಮುದಾಯ ಭವನ ಇದೆ. ಸೊ ಇಲ್ಲಿಗೆ ಟೆಂಟ್ ಹಾಕೋಣವ, ಇಲ್ಲ ಟೆಂಟ್ ಹಾಕೊಂಬಿಟ್ಟಿಲ್ಲ ಮಲ್ಕೋಣವ. ಟೆಂಟ್ ಇರೋತ್ತಿಗೆ ಎಷ್ಟೋ ಉತ್ತಮ ನಮಗೆ. ಟೆಂಟ್ ಹಾಕೋಬೋದು, ಸೈಕಲ್ಸ್ ಇಲ್ಲಿದ್ದಾವೆ. ಇಲ್ಲಿ ಟೆಂಟ್ ಹಾಕೋಬಿಟ್ಟು ಇಲ್ಲಿ ಟೆಂಟ್ ಹಾಕಿದ್ದಾವೆ. 2,000 years later. ಸೊ ಇವಾಗ ಟೆಂಟ್ ಹಾಕಿ ಎಲ್ಲ ಮಲ್ಕೊಳಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಮಾವ ಆಲ್ರೆಡಿ ಮಲ್ಕೊಂಡೇ ಬಿಟ್ಟಿದ್ದಾರೆ. ತುಂಬಾ ಬರ್ತಾ ಇದೆ, ಆದಷ್ಟು ಸ್ವಲ್ಪ ಮಳೆ ಗುಂಜಿರೋ ಥರನೇ ಇದೆ. ಟೆಂಟಲ್ಲಿ ನಮ್ದು ಇವತ್ತು ಆಲ್ರೆಡಿ 4 ದಿನ ಮಾಡ್ತಾ ಇರೋದಿದ್ದೆ. ನನಗಂತೂ ಟಯರ್ಡ್ ಆಗ್ಬಿಟ್ಟು ಫುಲ್ ನಿದ್ದೆ ಬರ್ತಾ ಇದೆ. ಏನು ಕೇಳಿಸ್ತಾ ಏನು ಬಿಡ್ತಾ ಗೊತ್ತಿಲ್ಲ. ಮನಸ್ಸು ಗೌರ ಬರ್ತಾ ಇದೆ, ಇಲ್ಲಿ ಪರವಾಗಿಲ್ಲ. ಮಳೆ ಫುಲ್ಲು ಜೋರು ಸ್ಟಾರ್ಟ್ ಆಗಿದೆ. ಇವತ್ತಿಷ್ಟೇ ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಂ ಗ್ಲಾಸ್ 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 ಹಾಂ ಐತೆ. ಹಾಂ ಇದೆ ಒಳಗಾಗ್ತದೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಇನ್ನು ಯಾರು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಯಾರು ಮಾಡಿಲ್ಲ ಅಂದರೆ ಬೇಗ ಬೇಗ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿಂದ ನಾನು ಮಿಸ್ ಮಾಡೋಣ ಅಂತ ಹೇಳ್ತಾ ನಾನು ಇವತ್ತು ಬನಶಂಕರಿಯಲ್ಲಿದ್ದೀನಿ. ನಾಳೆ ಇಲ್ಲೇ ಇರ್ತೀವಿ. ನಾಳೆ ಎಲ್ಲ ಇದೆಲ್ಲ ಸುತ್ತ ಏನಿದೆ ಎಲ್ಲ ನೋಡ್ಕೊಂಡ ನೀರು ಡ್ರಾಪ್ ಆಗ್ತೈತೆ. ಯಾಕಂದರೆ ಟೆಂಟಿಗೆ ಏನೋ ಪ್ರಾಬ್ಲಮ್ ಆಗ್ತೈತೆ ನಾವು. ಏನು ಹೇಳು? ನೀರು ಮಳೆ ನೀರು ಡ್ರಾಪ್ ಫಿಲ್ಟರ್ ಎಡ್ಕಿದ್ರೆ ಅಟ್ಯಾಕ್ ಆಗುತ್ತಾ? ನೀರು ಬೀಳ್ತಿರೋ ನೀರು ಎಲ್ಲಿ ಡ್ರಾಪ್ ಆಗ್ತೈತಿ? ಪಕ್ಕದಲ್ಲಿ ಬರ್ತೈತೆ ನೀರು. ನೀರು ಹರಿತದಾವೆ. ಇದು ಟೆಂಟಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ. ಏನಾಗಲ್ಲ. ಈ ಕಡೆ ನೋಡ್ಬಾರ. ಎಲ್ಲ ನಂದಿತ್ತು ಇಲ್ಲಿ ನೀರು ಹರಿದೋಗ್ತಾವ. ಅವೇನೂ ಆಗಲ್ಲ. ಹೌದಾ? ಸೊ ಈಗ ಹರಿದೋಗ್ತಾವೆ, ಏನು ಪ್ರಾಬ್ಲಮ್ ಏನಿಲ್ಲ. ಇದ್ರ ಮೇಲೆ ಇನ್ನೊಂದು ಕೋಟಿಂಗ್ ಬರುತ್ತೆ. ಸದ್ಯಕ್ಕೆ ಶೆಕೆ ಅಂತ ನಾನು ಹಾಕಿಲ್ಲ, ಹಂಗೆ ಮಂಕಣವ ಅಂತ ನೋಡುವ. ಏನಾದರೂ ಮತ್ತೆ ನೀರು ಒಳಗಡೆ ಬರುತ್ತೋ ಆಯ್ತು ಅಂದರೆ ಹಾಕೋಣವ. ಈಗ ಒಂದು ವಿಡಿಯೋಲಿ ಗಂಡು ಮಾಡ್ತೀನಿ. ನಾಳೆ ಪಟ್ಟದಲ್ಲೂ ಗಿಟ್ಟಗಳು ಎಲ್ಲ ನೋಡುವ. ಗುಹೆಗಳೆಲ್ಲ ಇದಾವಂತಿಲ್ಲಿ. ಸೊ ನಾಳೆ ವಿಡಿಯೋದಲ್ಲಿ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್.